ಭಯ ಇರ್ಬೇಕಮ್ಮ. ಯಾವ ಕಾಲದಲ್ಲಿ ಯಾವಾಗ ನನಗೆ ಹಾರ್ಲಿಕ್ಸ್ ಕೊಟ್ಟಿದ್ರು? ಎಷ್ಟು ವರ್ಷದಮ್ಮ? ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಅದೇ ಬ್ರ್ಯಾಂಡು ಪ್ರಮೋಷನ್ಗೂ ಬಂತು. ಎಣ್ಣೆ. ಸೊ ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಖಂಡಿತ ನಾವು ಸುದ್ದಿ ಕೇಳೋದಿಲ್ಲ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಮ್ಮ ವ್ಲಾಗ್ನ ನಮ್ಮ ಕಿಚನಿಂದ ಶುರು ಮಾಡ್ತಿದ್ದೀನಿ. ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಿ. ಬಟ್ ಟೈಟಲ್ ಮತ್ತು ತಮ್ನೈಲಲ್ಲಿ ಕುಕ್ಕಿಂಗ್ ವಿತ್ ಮೈ ಮಾಮ್ ಅಂತ ಹೇಳ್ಬಿಟ್ಟು ಟೈಟಲ್ ಮತ್ತು ತಮ್ನೈಲ್ ಹಾಕಿರ್ತೀನಿ. ಅದು ಯಾಕೆ ಅಂತ ಹೇಳ್ತೀರಂತೆ. ಬಟ್ ಅದಕ್ಕಿಂತ ಮುಂಚೆ ನಾನೇನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಂತೆ. ನೋಡ್ರಿ, ಇಲ್ಲಿ ನಾವು ಲಿವರ್ ಮತ್ತು ಒಂದಿಷ್ಟು ಸ್ವಲ್ಪ ಚಿಕನ್ ಪೀಸಸ್ಸು ಅದು ಇದು ಆ್ಯಡ್ ಮಾಡಿಬಿಟ್ಟು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ನನಗನ್ಸಂಗೆ ನಾನು ಮೋಸ್ಟ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ, ಅದನ್ನ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅಲ್ಲಿ ಒಂದು ಲಿವರ್ ಫ್ರೈ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು ಗೈಸ್. ಎಷ್ಟರ ಮಟ್ಟಿಗೆ ಸಖತ್ತಾಗಿ ಬಂದಿತ್ತು ಅಂದರೆ ನಮ್ಮ ಮಮ್ಮಿಗೆ ಟೇಸ್ಟ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಅವೆಲ್ಲ ಇಷ್ಟ ಆಗಲ್ಲ ತಿನ್ನೋಕ್ಕೆ. ಬಟ್ ನಮ್ಮ ಡ್ಯಾಡಿ ಟೇಸ್ಟ್ ಮಾಡಿಬಿಟ್ಟು ಅದ್ಭುತವಾಗಿ ಬಂದಿದೆ. ಇವತ್ತು ಅದನ್ನೇ ಮಾಡು ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲೇ ಇದನ್ನು ಮಾಡಿಸ್ತಾ ಇದ್ದಾರೆ. ಸೊ ಇದನ್ನು ನಾನು ಮಾಡ್ತಾಯಿದ್ದೀನಿ, ಲಿವರ್ ಪೆಪ್ಪರ್ ಫ್ರೈ ಏನೋ ಒಂದು, ಓಕೆನಾ. ಬಟ್ ಇವಾಗ ಮ್ಯಾಟ್ರ್ ಏನಂದರೆ ಇವತ್ತು ಮೇಯ್ನು ಅದು ಬಿಡಿ, ಅದು ಮತ್ತೆ ಏನು ತೋರಿಸಲ್ಲ ಈಗ ಮಾಡೋದೇನು ಅಂತ. ನಮ್ಮ ಮಮ್ಮಿ ಅಡುಗೆ ಮಾಡ್ತಾರೆ. ಸೊ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡ್ತಿದ್ರಮ್ಮ? ನಿಮಗೂ ಗೊತ್ತಿಲ್ವಾ? ಬಟ್ ಕಬಾಬ ಮತ್ತು ಏನೇನು ಅಂದರೆ ಅವಲೇ ಅದನ್ನು ಮಾಡ್ತೀನಿ. ಅದು ಸುಮ್ಮನೆ ನಮಗೆಷ್ಟು ಅದೇ ಹೇಳಿ ಅಂದರೆ ಏನು ಮಾಡ್ತಿದ್ದೀವಿ ಎಕ್ಸಾಕ್ಟ್ಲಿ ಅಂತ ನಮಗೂ ಗೊತ್ತಿಲ್ಲ, ಓಕೆನಾ. ನಮ್ಮ ಮಮ್ಮಿಗೂ ಗೊತ್ತಿಲ್ಲ. ಜಸ್ಟ್ ಒಂದು ಇಮ್ಯಾಜಿನೇಷನ್, ಹಿಂಗೆ ಮಾಡಿದ್ರೆ ಹಿಂಗೆ ಬರ್ಬೋದೇನೋ ಟೇಸ್ಟು, ಹಿಂಗೆ ಇರ್ಬೋದೇನೋ. ಸೊ ಟ್ರೈ ಮಾಡೋಣ ಅದನ್ನು ಅಂತ ಅಂದ್ಕೊಂಡು ಇವತ್ತು ಟ್ರೈ ಮಾಡ್ತಿರೋದು. ಅದು ಏನೇನು ಮಾಡ್ತಾರೆ ಏನು ಕತೆ ಅಂತ ಅದು ಹೇಳ್ತೀನಂತೆ. ಬಟ್ ಸದ್ಯಕ್ಕೆ ಇಲ್ಲಿ ನೋಡಿರಿ, ಚಿಕನ್ನು ಇಷ್ಟು ಇಟ್ಕೊಂಡಿದ್ದಾರೆ. ಅಲ್ಲೂ ಚಿಕನ್ ಇದೆ. ಎಲ್ಲ ಕಡೆ ಇವತ್ತು ನಮ್ಮ ಮನೇಲಿ ಚಿಕನ್ನು. ಅದರಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ ಆಮೇಲೆ. ಬಟ್ ಸದ್ಯಕ್ಕೆ ನಮ್ಮ ಮಮ್ಮಿ ಕಟ್ ಮಾಡ್ಕೊತಾ ಇದ್ದಾರೆ ಚಿಕನ್ನೆಲ್ಲ, ಸಣ್ಣ ಸಣ್ಣ ಪೀಸಸ್ ಮಾಡ್ಕೊತಾ ಇದ್ದಾರೆ. ಸೊ ಏನಕ್ಕಮ್ಮ ಇದು ಸಣ್ಣ ಸಣ್ಣ ಪೀಸಸ್ಸು, ಮಸಾಲೆ ಎಲ್ಲ ಚೆನ್ನಾಗಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಡ್ಯಾಡಿ ಬೇಡ ಇಷ್ಟೊಂದು ಸಣ್ಣ ಸಣ್ಣ ಮಾಡಬೇಡ ಅಂತ ಹೇಳೋಗಿದ್ರು. ಬಟ್ ಆದರೂ ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ. ಡ್ಯಾಡಿ ಹೋದ್ಮೇಲೆ ಭಯ ಇರಬೇಕಮ್ಮ, ಭಯ ಇರಬೇಕು. ಕೇಳಿಸ್ಕೊಯಪ್ಪ, ಕೇಳಿಸಿರುತ್ತೆ. ಬಟ್ ಸುಮ್ಮನೆ ಆಗಿರ್ತಾರೆ ಡ್ಯಾಡಿನೂ. ಬಟ್ ನೀವೇ ನೋಡಿ, ಡ್ಯಾಡಿಗೆ ಇಷ್ಟವಾಗಿರೋದು ಅದು, ನಿಮಗೆ ಇಷ್ಟವಾಗಿ ನೀವು ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ಅಂತ. ಓಕೆ ಇರಲಿ. ಓಕೆ, ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ತೀನಂತೆ. ಸಿಗ್ತೀನಿ. ಪೆಪ್ಪರ್ ಫ್ರೈ ಆಗ್ತಾ ಇದೆ. ಒಂದು ಲೆವೆಲ್ಗೆ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿಗೆ ತಿನ್ನಿ ಟೇಸ್ಟ್ ಮಾಡಿ ಅಂದರೆ ಟೇಸ್ಟ್ ಮಾಡ್ತಾರೆ. ತೊಳಮ್ಮ ಸ್ವಲ್ಪ 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 ಉಪ್ಪು ನೋಡಲ್ಲಿ ಏನಾಗಿದೆ? ಬರೀ ಪೌಡ್ರ್ ಅದು ಪೌಡ್ರ್ ಅಲ್ಲಮ್ಮ, ಮೆಣಸಮ್ಮ ಅದು. ನಮ್ಮ ಮಮ್ಮಿ ಪೌಡ್ರ್ ಅಂತಾರೆ. ಕೈಗೆ ಹಾಕ್ಕೊಂಡಿದ್ದೀರಂತೆ. ಗೊತ್ತಾಗ್ತಾ ಇಲ್ವಾ? ಚೆನ್ನಾಗಿ ಬಂದಿದೆ. ನಾನು ಟೇಸ್ಟ್ ನೋಡಿ ನಾನು ಇಂಪ್ರೆಸ್ ಆಗಿ ನಮ್ಮ ಮಮ್ಮಿಗೆ ಒಂದ್ಸರಿ ಟೇಸ್ಟ್ ನೋಡಮ್ಮ ಹೆಂಗಿರುತ್ತೆ ತಿನ್ನಲ್ವಲ್ಲ. ಅಟ್ಲೀಸ್ಟ್ ಟೇಸ್ಟ್ ಸಿಪ್ಪು ತೊಗೊಳ್ಳಿ ಒಂದಿಷ್ಟು, ಅದ್ರ ಗ್ರೇವಿದು ಅಂತಂದ್ರು ಅದು ಗೊತ್ತಾಗಲ್ಲ ಅಂತಾರೆ. ಓಕೆ, ಸೊ ಗೈಸ್ ಈಗ ನಾವು ನಮ್ಮ ಮಮ್ಮಿಯ ಮೇನ್ ರೆಸಿಪಿಗೆ ಬಂದಿದ್ದೀವಿ. ಸೊ ಫಸ್ಟು ಮೊಟ್ಟೆ ಹಾಕೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಯಾವುದೋ ಒಂದು ಕಬಾಬ್ ಪೌಡ್ರ್ ಇದೆ. ಸೊ ಯಾವುದು ಹೋಮ್ ಮೇಡು ಗಿಮ್ಮೇಡು ಅಂತೆಲ್ಲ ಪುಂಗಕ್ಕೆ ಹೋಗಲ್ಲ, ರೆಡಿಮೇಡೇ ಹಾಕ್ತಾರೆ. ಅದು ತೊಳಮ್ಮ ಹಾಕಮ್ಮ. ಇವತ್ತು ನಮ್ಮ ಮಮ್ಮಿದೆ ಅಲ್ವಾ ಫುಲ್ ಅಡುಗೆ. ನೋಡೋಣ ಹೆಂಗೆ ಮಾಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿದೆ ನೋಡಿ ಗೈಸ್. ನಾವು ಇಂಡಿಯನ್ಸು. ಯಾವ ಕಾಲದಲ್ಲಿ ಯಾವಾಗ ನನಗೆ ಹಾರ್ಲಿಕ್ಸ್ ಕೊಟ್ಟಿದ್ರು? ಎಷ್ಟು ವರ್ಷದಮ್ಮ? ಲೆಕ್ಕ ಇಲ್ವಾ? ಗೊತ್ತು. ಸೊ ಹಾರ್ಲಿಕ್ಸ್ದು ಫ್ರೀಯಾಗಿ ಇವಾಗ ಈ ಥರ ಏನೋ ಬಾಕ್ಸ್ಗಳು ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆ ಕಾಲದಲ್ಲಿ ಯಾವಾಗ ಬಂದಿದ್ದನ್ನು ನಾನು ಕುಡ್ದಿರೋದನ್ನ ಇವತ್ತು ನಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಯೂಸ್ ಮಾಡ್ತಾಯಿದ್ದೀವಿ ಅಲ್ವಾ ನಮ್ಮ. ಬೇಸಿಕಲಿ ಏನು ಗೊತ್ತಾ ಗೈಸ್, ಇವಾಗ ಇದು ಕಡೆ ನಮ್ಮ ನಾಟಿ ಸ್ಟೈಲ್ ಕಬಾಬು ಆಗಬೇಕು. ಆ್ಯಂಡ್ ಅದ್ರ ಜೊತೆಗೆ ಚೈನೀಸ್ ಐಟಮ್ ಥರನೂ ಆಗಬೇಕು ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾಯಿದ್ದೀವಿ. ಅದು ಹೇಳ್ತೀನಂತೆ. ಎಲ್ಲ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಏನು ನಾಮಕರಣ ಮಾಡಬೇಕು ಅಂತ ನೀವೇ ನಾಮಕರಣ ಮಾಡಿಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನೋಡಿ ಇಲ್ಲಿ ಕಬಾಬ್ ಪೌಡ್ರ್ ಹಾಕೋತಾ ಇದ್ದಾರೆ. ಖಾರದ ಪುಡಿ ಬೇಕಾ? ಖಾರದ ಪುಡಿ, ಒಂಚೂರು ಉಪ್ಪು, ಖಾರದ ಪುಡಿ. ಇವಾಗ ಏನೇನು ಹಾಕಿದ್ದೀರಾ ಹೇಳಿ? ಮೊಟ್ಟೆ ಹಾಕಿದ್ದೀರಾ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೌಡ್ರು ಅಷ್ಟೇ ಅಲ್ವಾ. ಒಂದಿಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಇದನ್ನು ಬೇಕಾದ್ರೆ ನಾವು ಪ್ರೌಡಾಗಿ ಹೇಳ್ಕೊತೀವಿ, ಇದು ಹೋಮ್ ಮೇಡ್ ಖಾರದ ಪುಡಿ. ಇದೊಂಥರ ಏನೇನು ಹಾಕಿದ್ದೀರಮ್ಮ? ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ. ಓಕೆ, ಅದು ಕಲರ್ ಬರೋದಕ್ಕೆ ಇಲ್ಲ ಖಾರ ಬರೋದಕ್ಕೆ? ಕಲರ್ ಬರೋದಕ್ಕೆ. ಓಕೆ, ಕಲರ್ ಬರೋದಕ್ಕೆ ಹಾಕೋತಾ ಇದ್ದೀವಿ. ಸೊ ಕಲಿಸಿ ನಮ್ಮ ಮಮ್ಮಿ ನೋಡಿ ಫುಲ್ ಆಫ್ ಫ್ರೆಂಡ್ಲಿ. 1000 ಸರಿ ನಾನು ಹೇಳಿದ್ದೀನಿ ಏನಾದ್ರು ಮಾಡೋಕ್ಕೆ ಮುಂಚೆ ಹೇಳ್ಬಿಟ್ಟು ಮಾಡಿ ಅಂತ. ಅದಕ್ಕೋಸ್ಕರ ಇವಾಗ ಕೇಳಿ ಮಾಡ್ತಾಯಿದ್ದಾರೆ. ಗುಡ್. ಮತ್ತೆ ವಾಪಸ್ ಬಂದಿದ್ದೀವಿ. ಸೊ ಮ್ಯಾಟ್ರ್ ಏನಪ್ಪ ಅಂದರೆ ಮ್ಯಾರಿನೇಟ್ ಆಗಿಬಿಟ್ಟಿದ್ವಲ್ಲ. ಸೊ ಅದು ಇವಾಗ ಮ್ಯಾರಿನೇಟ್ ಆಗಿದೆ. ಸೊ ಅದು ಫುಲ್ ಎಣ್ಣೆ ಕಾದೋಗ್ಬಿಟ್ಟಿದೆ. ಫುಳು ಅಂತ ಬೇಗ ಬಿಟ್ಬಿಡೋಣ. ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಇದೇನಪ್ಪ ನೀನೇ ಮಾಡ್ತಿದ್ಯಾ, ನಿಮ್ಮ ಮಮ್ಮಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತ ಅಂದ್ರಲ್ಲ. ನಮ್ಮ ಮಮ್ಮಿ ಬೇರೆ ಕೆಲಸ ಮಾಡ್ತಾವ್ರೆ.
ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಅಷ್ಟು ರೆಸಿಪಿ ಅಷ್ಟು ಐಟಮ್ಸ್ಗಳು ಮಾಡ್ತಾಯಿದ್ದೀವಿ ಇರೋ 3 ಜನಕ್ಕೆ. ಅದು ಏನೇನು ಅಂತ ಇದೆಲ್ಲ ರೆಡಿ ಆದಮೇಲೆ ಹೇಳ್ತೀನಂತೆ ನಾನು ನಿಮಗೆ. ಸೊ ನಾನು ಹಾಕೋದೇ ಮತ್ತೆ ನೋಡಿ ವ್ಲಾಗ್ ಮಾಡಿಕೊಂಡು ವ್ಲಾಗಲ್ಲಿ ಮಾತಾಡ್ತಾಯಿದ್ದೀವಿ ಕೈಲಿ ಹಿಡ್ಕೊಂಡು. ಫಸ್ಟ್ ರೌಂಡು ಆಗಿದೆ. ಎಲ್ಲ ನೋಡಿ ಏನು ಮಸ್ತಾಗಿ ಬಂದಿದೆ, ಸಖತ್ತಾಗಿದೆಲ್ಲ. ಇದನ್ನು ಟೇಸ್ಟ್ ಮಾಡೋಣ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದಕ್ಕೆ ಹೇಳಿದ್ನಲ್ಲ ನಾನು ಸ್ವಲ್ಪ ಚೈನೀಸ್ ಟಚ್ ಕೂಡ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ಮಮ್ಮಿ ರೆಡಿ ಮಾಡ್ಕೋತಾರೆ ಈರುಳ್ಳಿ ಎಲ್ಲ ಕುಯ್ಕೊಂಡು. ಅದು ನೋಡೋಣ ಯಾವ ಥರ ಬರುತ್ತೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಇದನ್ನು ಟೇಸ್ಟ್ ಮಾಡೋಣ. ಘಮ ಅಂತ ವಾಸನೆ ಬರ್ತಾಯಿದೆ. ನನಗೆ ಟೆಂಪ್ಟ್ ಮಾಡ್ತಾರೆ ಟೇಸ್ಟ್ ಮಾಡೋಣ ಅಂತ. ಬರ್ತದೆ ಏನು ವಾಸನೆ ಬರ್ತದೆಲ್ಲ ಚೆನ್ನಾಗಿ ವಾಸನೆ ಬರ್ತದೆ. ಅದಕ್ಕೆ ಅಂತೀರಾ. ಆ್ಯಕ್ಚುಲಿ ಇವತ್ತು ಏನು ಗೊತ್ತಾ, ರೆಗ್ಯುಲರಾಗಿ ಒಂದು ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಿದ್ವಿ ನಾವು. ಬಟ್ ಇವತ್ತು ಆ ಕಬಾಬ್ ಪೌಡ್ರ್ ಯೂಸ್ ಮಾಡಿಲ್ಲ, ಬೇರೆ ಯಾವುದೋ ಕಬಾಬ್ ಪೌಡ್ರ್ ಹಾಕಿರೋದು. ಸೊ ಅದಕ್ಕೊಂದು ಸ್ವಲ್ಪ ಘಮ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಆ್ಯಂಡ್ ಕಲರು ಅಷ್ಟೇ ಸಟಲ್ ಆಗಿದೆ, ತುಂಬ ಓವರ್ ಕಲರ್ ಏನೂ ಇಲ್ಲ ಅಲ್ವಾ. ಅಂದರೆ ತುಂಬ ರೆಡ್ಡಿಶ್ ಆಗಿ ಏನಿಲ್ಲ, ನಾರ್ಮಲ್ ಕಲರೇ ಇದೆ. ಅದು ಏನು ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಒಂದು ಸ್ವಲ್ಪ ಹಾಕಿದ್ದೀವಿ ಇದಕ್ಕೆ. ಅದಾದಮೇಲೆ ಹಿಂಗಿದೆ, ಬಟ್ ಕಮ್ಮಿನೇ ಇದೆ ಕಲರ್ ಆ್ಯಕ್ಚುಲಿ. ನೀನೇ ಇಷ್ಟ ಇಲ್ವಲ್ಲ, ಬರೀ ಕಲರ್ ಹಾಕಿಟ್ಟಿದ್ದಾರೆ, ಬರೀ ಕಲರ್ ಹಾಕಿಟ್ಟಿದ್ದಾರೆ. ನನಗೆ ಇಷ್ಟ ಆಗಲ್ಲ ಕಲರ್ ಹಾಕಿದ್ರೆ, ನನಗೆ ಇಷ್ಟ ಆಗಲ್ಲ. ಅದು ಗೊತ್ತಾಗ್ಬಿಡುತ್ತೆ ಕಲಿಸಿದ ಮೇಲೆ ಕೈಯಲ್ಲೆಲ್ಲ ಕಲರ್ ಆಗಿಬಿಡುತ್ತೆ ನೋಡಿ. ಸೊ ಅದು ಇಷ್ಟ ಆಗಲ್ಲ. ಅದು ಯಾವ ಬ್ರ್ಯಾಂಡು ಅಂತ ಹೇಳೋದು ಬೇಡ. ಆ್ಯಂಡ್ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನಾನು ಯೂಸ್ ಮಾಡಿದ್ದೆ. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಅದೇ ಬ್ರ್ಯಾಂಡು ಪ್ರಮೋಷನ್ಗೂ ಬಂತು ನನಗೆ. ಹೇಳಿದ್ದೆ ನಮ್ಮ ನಿಮಗೆ ಹೇಳಿದ್ವಾ? ಓಕೆ. ಸೊ ಮಮ್ಮಿಗೆ ಹೇಳಿಲ್ಲ, ಬಟ್ ಅದು ಮಾಡಲಿಲ್ಲ ನಾನು ಆ ಬ್ರ್ಯಾಂಡ್. ಬಿಕಾಸ್ ನನಗೆ ಅನ್ನಿಸ್ತು, ನನಗೆ ಅದು ಸಮಾಧಾನ ಆಗಿಲ್ಲ. ಇನ್ನು ನಾನು ಏನು ಪ್ರಮೋಷನ್ ಮಾಡಲಿ, 1-2 ಪೀಸ್ ತೊಗೊಂಡ್ಬಿಡ್ತೀನಿ, ನಾನು ತಿಂತೀನಪ್ಪ. ನಿಮಗೆ ಹೇಳಿ ಎಣ್ಣೆ ಅದ್ಭುತವಾಗಿದೆ. ಇದು ಸುಡ್ತಾ ಇದೆಯಾ? ಹೊಗೆ ಬರ್ತಾ ಇಲ್ಲ. ಹೊಗೆ ಬರ್ತಾ ಇದೆ. ಬಿಸಿ ಬಿಸಿದೇ ತಿನ್ಬೇಕಾ ಮಗ. ಇದೇ ಚೆನ್ನಾಗಿದೆ, ಸುಮ್ಮನೆ ಇದೇ ತಿನ್ಬಿಡೋಣ ಅನಿಸ್ತಾ ಇದೆ. ಕಬಾಬ್ ಕಾಂಪ್ಲಿಕೇಟೆಡ್ ಏನಿದೆ, ಸಿಂಪಲ್ ಕಬಾಬ್ ಮಾಡಿದ್ದೀವಿ ಅಷ್ಟೇ ನಾವು. ಕಬಾಬೇ ಚೈನೀಸ್ ಟಚ್ ಕೊಡ್ತಾ ಇದ್ದೀವಿ. ಚೆನ್ನಾಗಿಲ್ಲ ನೋಡಿ. ಫೈನಲಿ ರೆಡಿ ಆಯಿತು ಫಸ್ಟ್ ಪಾರ್ಟು. ನಮ್ಮ ಇದು ಕರ್ಬೇವಿನ ಸೊಪ್ಪು ಹಾಕ್ತೀರಾ? ಏನಮ್ಮ ಮಾಡ್ತಿದ್ದೀರಾ ಗೈಸ್? ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಕರ್ಬೇವಿನ ಸೊಪ್ಪು ನಾವು ಯೂಸ್ ಮಾಡೋದು ಗೊತ್ತು. ಹೊರಗಡೆ ಹಾಕ್ತಾರೆ ನಾನ್ ವೆಜ್ಗೂ ಕರ್ಬೇವಿನ ಸೊಪ್ಪು ಅಂತ. ಬಟ್ ನಮ್ಮನೇಲಿ ನಾವು ಯೂಸ್ ಮಾಡಲ್ಲ. ನಮಗೆ ಒಂಚೂರು ಇಷ್ಟ ಆಗಲ್ಲ ಕರ್ಬೇವಿನ ಸೊಪ್ಪು ಹಾಕಿದ್ರೆ, ಅದರಲ್ಲೂ ನಾನ್ ವೆಜ್ಗೆ. ಅದು ಏನು ಗೊತ್ತಾ, ಒಂದು ಕಡೆ ಎಲ್ಲೋ ತಿಂದಿದ್ದೆ, ಅದು ಎಲ್ಲಿ ಅಂತ ಬನಶಂಕರಿಲೋ ಎಲ್ಲೋ ಕರ್ಬೇವಿನ ಸೊಪ್ಪು ಚಿಕನ್. ಓಕೆ, ನನ್ನಮ್ಮ ಫುಲ್ ಕರ್ಬೇವಿನ ಸೊಪ್ಪನ್ನ ರುಬ್ಬಿಟ್ಟು ಮಾಡಿರ್ತಾರೆ, ಹಾಕ್ಬಿಟ್ಟ ಮಸಾಲೆಗೆ. ಸಕ್ಕತ್ತಾಗಿತ್ತು, ಇಂಪ್ರೆಸ್ ಆದೆ. ಇಲ್ಲಿ ಹೆಸ್ರಿಗಷ್ಟೇ ನಮ್ಮ ಮಮ್ಮಿ ಮಾಡೋ ಚಿಕನ್ನು, ಟೈಟಲ್ ತಮ್ಮನೇಲು. ಬಟ್ ನನ್ನ ಕೈಲೇ ಮಾಡಿಸ್ಬೇಕು ಅಂತ ಸ್ಕೀಮ್ ಹಾಕ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ಹಾಂ, ಎಲ್ಲಿ ನೀವು ಮಾಡೋಷ್ಟೊತ್ತಿಗೆ ಅಲ್ಲಿ ಮುದ್ದೆ ರೆಡಿ ಆಗುತ್ತೆ. ಇಲ್ಲಿ ನಮ್ಮ ಮನೆಯಲ್ಲಿ 1-2 ಐಟಮ್ ಎಲ್ಲ ಮಾಡ್ತಾ ಇರೋದು, ಬೇಜಾರು ಮಾಡ್ತಾ ಇದ್ದಾರೆ. ನೀವು ಹೊಗೆನೇ ಹೋಗ್ತಾ ಇದ್ದಾರೆ. ಓಹೋ, ಏನೇನು ಹಾಕ್ತಿದ್ದೀರಾ ಫಸ್ಟ್ ಹೇಳಮ್ಮ? ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾ ಇದ್ದಾರೆ. ಫುಲ್ ಘಾಟ್, ಮನೆಯೆಲ್ಲ ಘಾಟ್ ಬರ್ಸ್ಬಿಟ್ರಿ. ಅದು ಹಸಿರು ಮೆಣಸಿನ್ಕಾಯಿ ಘಾಟ್ ಅನಿಸುತ್ತೆ ಗೈಸ್. ಇವಾಗ ನಾವು ಏನಿದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ವಿ. ಸೊ ಆಯಿಲ್ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಸ್ವಲ್ಪ ಅಂದರೆ ಸ್ವಲ್ಪನೇ ಹಾಕಿರೋದು, ಬಿಕಾಸ್ ಡೀಪ್ ಫ್ರೈ ಮಾಡಿರೋದಲ್ವ ಅದು, ಹಾಗಾಗಿ. ಬಟ್ ಅದು ಇರಲಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಇದನ್ನು ಒಂದು ಟೇಸ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಕಡಿಮೆ, ಎಣ್ಣೆನೇ ಕಾಣ್ತಿರಲ್ಲ ನಿಮಗೆ. ಹಾಗೆ ಗೈಸ್ ಉಪ್ಪು ಹಾಕ್ತಾಯಿದ್ವಿ. ಸೊ ಇದನ್ನು ನೀವು ನಿಮ್ಮ ಮನೇಲೆ ಟ್ರೈ ಮಾಡಿ ಅಂತ ಖಂಡಿತ ನಾವು ಕೇಳೋದಿಲ್ಲ. ಅದೇ ಟೇಸ್ಟ್ ಮಾಡಿದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಸೇಮಾಗಿ ಸುಮಾರು ಕಡೆ ಮಾಡ್ತಾರೆ ಅನಿಸುತ್ತೆ. ಗೈಸ್ ಇವಾಗ ಹಾಕಮ್ಮ ಕಬಾಬ್ನೆಲ್ಲ ಹಾಕಿದ್ರು. ಗೈಸ್ ಇದೆಲ್ಲ ಮಾಡ್ತಾರಂತೆ, ನನಗಂತೂ ಗೊತ್ತಿಲ್ಲ. ಮಾಡಿದ್ರು ನನಗೆ ಅನ್ಸಂಗೆ ಕಬಾಬ್ ಪೌಡ್ರೆಲ್ಲ ಮಿಕ್ಸ್ ಮಾಡೆಲ್ಲ ಮಾಡಿರೋದಿಲ್ಲ. ಮೋಸ್ಟ್ಲಿ ಕಾರ್ನ್ಫ್ಲೋರ್ದು ಬ್ಯಾಟರ್ ಹಾಕ್ಬಿಟ್ಟು ಏನೋ ಮಾಡಿರ್ತಾರೆ, ಏನೋ ಒಂದು ಒಟ್ಟಿನಲ್ಲಿ ಏನೋ ಮಾಡಿರ್ತಾರೆ. ಬಟ್ ನಾವು ತುಂಬ ಡಿಫ್ರೆಂಟಾಗಿ ನೋಡಿ ಕಲರ್ ಹೆಂಗೆ ಆಗ್ತಾರೆ, ಚೆನ್ನಾಗೇ ಆಗೈತೆ. ಸೋಯಾ ಸಾಸ್ ಹಾಕ್ತಿದ್ದೀವಿ ಈಗ. ದೇವ್ರ ನನಗೆ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ. ಹೆಂಗೆ ಬಂದ್ರು ತಿನ್ನಲೇಬೇಕು. ಚೆನ್ನಾಗಿ ಬರುತ್ತೆ ಕಲರು. ಸೋಯಾ ಸಾಸು ಒಂಥರ ವಾಸನೆ ಚೆನ್ನಾಗಿಲ್ಲ. ಯಾಕೆ ಇನ್ನೊಂದು ಸಾಸು, ಆ್ಯಕ್ಚುಲಿ ಈ ಸಾಸು ಒಂದು ಸ್ವಲ್ಪ ಮ್ಯಾಟ್ರು. ಟೊಮೆಟೊ ಸಾಸ್ ಇದು. ಕಬಾಬನ ಟೊಮೆಟೊ ಸಾಸ್ ಹಾಕ್ತಿರೋದು. ಇದು ಏನೋ ಮಾಡ್ತಾಯಿದ್ರು ನಮ್ಮಮ್ಮ. ಇಷ್ಟು ಸಾಸ್ ಹಾಕಿದ್ರು, ಜಾಸ್ತಿ ಬೇಡ ಅಂದರು. ನೋಡಿ ಗೈಸ್ ಯಾವ ಥರ ಆಗಿದೆ. ಆಯಿತಾ, ಅಷ್ಟೇನಾ? ಸೊ ಗೈಸ್ ಇವಾಗ ಫೈನಲಿ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಮುದ್ದೆ, ಅದಾದಮೇಲೆ ಚಿಕನ್ ಸಾರು,
ಇಲ್ಲಿ ನಮ್ಮ ಮಮ್ಮಿ ಮಾಡಿರೋ ಸ್ಪೆಷಲ್ ಐಟಮ್ ಇದೆ. ಆಲ್ರೆಡಿ ನಮ್ಮ ಮಮ್ಮಿ ಊಟ ಮಾಡ್ತಾಯಿದ್ದಾರೆ. ನಾನು ಚೂರು ಲೇಟ್ ಆಯಿತು ಊಟ ಮಾಡೋದು, ಬಿಕಾಸ್ ನನಗೊಂದು ಸ್ವಲ್ಪ ಬೆನ್ನು ಬಂದುಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಕೂತ್ಕೊಂಡು ತಿನ್ಬೇಕಂತಲೇ ಅನಿಸ್ತಿಲ್ಲ. ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿದ್ರೇನಮ್ಮ? ಹೆಂಗಿದೆಯಮ್ಮ? ನನಗೆ ಇಷ್ಟ ಆಯಿತು. ಟೇಸ್ಟ್ ಮಾಡೋಣ ಗೈಸ್. ಕ್ಯಾಪ್ಸಿಕಮ್ಮು ಅದು ಇದು ಹಾಕಿರೋದು ಚೆನ್ನಾಗಿದೆ ಒಂಥರ. ಇನ್ನೊಂಚೂರು ಏನಾದರೂ ಸಾಸ್ ಹಾಕಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸ್ವಲ್ಪ ಕಡಿಮೆ ಹಾಕ್ಲೇ ಬೇಡವಾ ಅಂತ ಹಾಕಿರೋ ಥರ ಇದೆ. ಬೇಡ, ಇವಾಗ ಹಾಕೋದು ಬೇಡ. ಇವಾಗ ಹಾಕೋ ಅಂತಾರೆ. ಇವಾಗ ಹಾಕ್ಕೊಂಡ್ರೆ ಹಿಂಗೈತೆ. ಚಿಕನ್ ಮಂಚೂರಿಯನ್ ಆಗ್ಬಿಟ್ಟಿದೆ. ಹಾಕಿದರೆ ಅವೆಲ್ಲ ಚೆನ್ನಾಗಿದೆ, ಬಟ್ ಇದೇನು ಕೆಟ್ಟದಾಗಿರ್ತಲ್ಲ, ಚೆನ್ನಾಗಿದೆ. ಕಬಾಬ್ ಟೇಸ್ಟ್ ಬರುತ್ತಲ್ಲ, ಸೊ ಕಬಾಬ್ ಟೇಸ್ಟ್ ಜೊತೆಗೆ ಒಂದು ಸ್ವಲ್ಪ ಸಾಸ್ ಹಾಕಿದ್ರೆ ಹೆಂಗಿರುತ್ತೆ, ಮಂಚೂರಿಯನ್ ತಿನ್ನೋ ಥರ ಆ ಥರ ಅನಿಸ್ತದೆ. ಇದು ಈರುಳ್ಳಿ ಕ್ಯಾಪ್ಸಿಕಮ್ಮು ಎಲ್ಲ ಇರೋದಕ್ಕೆ ಗುಡ್. ಅದಕ್ಕಿಂತ ಇಂಪಾರ್ಟೆಂಟು ಬಿರಿಯಾನಿ ಮಾಡಿದ್ದೀನಿ ಇವತ್ತು. ಮುದ್ದೆ ಓಕೆನಾ, ಚಿಕನ್ ಸಾರು ಇದು 3 ಆಯಿತಾ. ಇನ್ನೊಂದು 4ನೇದು ಹೇಳಿ ಲಿವರ್ ಫ್ರೈ, ಆಮೇಲೆ ಬಿರಿಯಾನಿ, ಆಮೇಲೆ ವೈಟ್ ರೈಸ್ ಮಾಡಿದ್ವಾ. ಸೊ ವೈಟ್ ರೈಸ್ ಒಂದು ಮಾಡಿದ್ದಿದ್ರೆ 6 ಐಟಮ್ ಆಗೋದು, 5 ಐಟಮು. ಅದರಲ್ಲಿ 2 ಐಟಮ್ ನಾನೇ ಮಾಡಿದ್ದು. ಒಂದು ಬಿರಿಯಾನಿ ನಾನೇ ಮಾಡಿದ್ದು, ಮುದ್ದೆ ನಾನು ಮಾಡಿದ್ದು. ಮುದ್ದೆ ನೀವು ಮಾಡಿದ್ದು, ಸಾರು ಮಮ್ಮಿ ಮಾಡಿದ್ರು. ಅದಾದಮೇಲೆ ಇನ್ನೊಂದು ಯಾರು ನಾನು ಮಾಡಿದ್ದು, ಲಿವರ್ ಫ್ರೈ ನಾನು ಮಾಡಿದ್ದು. ಮುದ್ದೆ ತಿಂದು ಸುಮಾರು ದಿನ ಆಗ್ಬಿಟ್ಟಿದೆ. ಸುಮಾರು ದಿನ ಅಂತ ಹೇಳ್ತಾ ಇದ್ದೆ, ಬಾಯಿಗೆ ತೊದಲ್ತಾ ಇದೆ ನೆನೆಸ್ಕೊಂಡ್ರೆ ಇದನ್ನು. ಈಗ ನಾವು ಮಾಡಿರೋ ಬಿರಿಯಾನಿನ ನಾನು ರಿವ್ಯೂ ಕೊಡಲಿಲ್ಲ ಅಂದರೆ ಜಸ್ಟಿಸ್ ಮಾಡ್ದಂಗೆ ಆಗಲ್ಲ. ಮುದ್ದೆ ತಿಂದಾಯಿತು, ಲೆಟ್ಸ್ ಗೋ ಬಿರಿಯಾನಿ. ಇಷ್ಟಾಯ್ತಮ್ಮ ಬಿರಿಯಾನಿ? ಚೆನ್ನಾಗಿತ್ತಾ? ಚೆನ್ನಾಗಿದೆ. ಬಟ್ ಇವತ್ತು ಫುಲ್ ಕಂಪ್ಲೀಟ್ ಬೇರೆ ರೆಸಿಪಿ ಮಾಡಿದ್ದು. ಒಂದು ಸ್ವಲ್ಪ ಡಲ್ ಹೊಡಿತಾರೆ. ಮೇ ಬಿ ತಣ್ಣಗಾಗ್ಬಿಟ್ಟಿದ್ದೀರಾ, ಅದಕ್ಕೆ ಅನಿಸುತ್ತೆ. ಬಟ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಓಕೆ, ನಮ್ಮ ಮಮ್ಮಿನೇ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿತ್ತು ಬಿಡಿ, ಡೌಟೇ ಇಲ್ಲ. ಚೀಸ್ ನಿಮ್ಗಳು. ಗೈಸ್, ನನ್ನ ಶರ್ಟ್ನ ಐರನ್ ಮಾಡ್ತಿದ್ದಾರೆ ನಮ್ಮ ಮಮ್ಮಿ. ಎಷ್ಟೋ ವರ್ಷಗಳಾದಮೇಲೆ, ಎಷ್ಟೋ ವರ್ಷದ ನಂತರ ನಾನು ಐರನ್ ಮಾಡಿಸ್ತಾ ಇರೋದು ಅಲ್ವೇನಮ್ಮ? ಯಾವಾಗ ಲಾಸ್ಟ್ ಮಾಡಿಸಿದ್ದು? ಡಿಗ್ರಿ ಓದ್ಬೇಕಾರೆ ಅಲ್ವಾ? ಡಿಗ್ರಿ ಓದ್ಬೇಕಾರೆ ತಾನೆ, ಅದಾದಮೇಲೆ ಯಾವತ್ತೂ ಮಾಡಿಸಿಲ್ಲ. ಯೂನಿಫಾರ್ಮ್ ಅಲ್ಲ, ನಾನೇ ತಾನೇ ಮಾಡಿಕೊಡ್ತೆ. ಗೈಸ್, ನಮ್ಮ ಡಿಗ್ರಿಗೂ ಯೂನಿಫಾರ್ಮ್ ಇತ್ತು. ನಾನು ತೋರಿಸಲ್ಲ. ಸೊ ಫಸ್ಟ್ ಇದೆಲ್ಲ ಐರನ್ ಆಗಲಿ ಹಾಕೊಂಡು ತೋರಿಸ್ತೀನಿ ನಾನು. ಗೈಸ್, ನಾನು ಈ ರೀತಿ ರೆಡಿಯಾಗಿದ್ದೀನಿ. ಸೊ ಸದ್ಯಕ್ಕೆ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಮ್ಯಾಟ್ರು, ಮಲಗಿಬಿಟ್ಟಿದ್ದೆ. ಸೊ ಮರ್ತೋಗ್ಬಿಟ್ಟಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮದುವೆ ಇತ್ತು ಅಂತ ಅಂದ್ಬಿಟ್ಟು, ಫ್ರೆಂಡ್ಸು ಮದುವೆ ಓಕೆನಾ, ಅದೇನೇನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಸದ್ಯಕ್ಕೆ ರೆಡಿಯಾಗಿದ್ದೀನಿ, ಹೊರಡಬೇಕು. ಮಿರರ್ ಒಂದು ಸ್ವಲ್ಪ ಗಲೀಜಿದೆ, ಅದು ಇಗ್ನೋರ್ ಮಾಡ್ಕೊಂಬಿಡಿ. ಇವಾಗ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡ್ತೀವಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಹೊಸಬ್ರು ನೋಡ್ತಾರೆ ಮುರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ಹೆಂಗೂರು ಮುಖನೇ ಕವರ್ ಆಗ್ತಾಯಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಬೈ ದಿ ವೇ ಔಟ್ಫಿಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ.